ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ. ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎ 2-digit ನಂಬರ್ ಈಸ್ 9. ಆಲ್ಸೋ 9 ಟೈಮ್ಸ್ ದಿಸ್ ನಂಬರ್ ಈಸ್ ಟ್ವೈಸ್ ದ ನಂಬರ್ ಒಬ್ಟೈನ್ಡ್ ಬೈ ರಿವರ್ಸಿಂಗ್ ದ ಆರ್ಡರ್ ಆಫ್ ದ ಡಿಜಿಟ್ಸ್. ಫೈಂಡ್ ದ ನಂಬರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, ಕ್ವಶನ್ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇಲ್ಲಿದ್ರೆ ಈಕ್ವೇಶನ್ ಫಾರ್ಮೇಶನ್ ಮಾಡೋದು ನಮ್ಗೆ ಕಷ್ಟ ಆಗುತ್ತೆ. ನೋಡಿ, ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎ 2-digit ನಂಬರ್, ಯಾವುದಾದ್ರೂ 2-digit ನಂಬರ್ ಇರ್ಬೋದು. ಓಕೆ, ಆ ಡಿಜಿಟ್ಸ್ ಸಮ್ ಏನಿದೆ ಅಲ್ಲ, ಸಮ್ ಅಂದ್ರೆ ಆಡ್ ಮಾಡಿದ್ಮೇಲೆ ಬರುವಂತ ನಂಬರ್ 9 ಆಗಿದೆ. ಅಂದ್ರೆ ಇಲ್ಲಿ 9 ಬರ್ತಾ ಇದೆ, 2-digit ನಂಬರ್. 2-digit ನಂಬರ್ ಆಡ್ ಮಾಡಿದ್ರೆ ನಂಬರ್ ಬರ್ತಾ ಇದೆ. ಯಾವ್ದೌದು 2-digit ನಂಬರ್ ಅಂತ ನೋಡಿ, ಯಾವ್ದಾದ್ರೂ ಆಗಿರ್ಬೋದಲ್ವಾ. ನೋಡಿ, ಇಲ್ಲಿ 3 ಬರ್ದ್ರೆ ಇಲ್ಲಿ 6 ಆಗಿರತ್ತೆ. ಓಕೆ, ಇಲ್ಲಿ 4 ಬರ್ದ್ರೆ ಇಲ್ಲಿ 5 ಆಗಿರತ್ತೆ. ಇಸ್ ಈಕ್ವಲ್ಸ್ ಟು 9 ಬರುತ್ತೆ. ಈ ರೀತಿ ನಾವು ಯಾವ್ದಾದ್ರು ನಂಬರ್ ತಗೋಬಹುದು. ನೋಡಿ, ಆದ್ರೆ ನಮಗ್ ಗೊತ್ತಿಲ್ಲ, ಇದನ್ನೇ ಫೈಂಡ್ ಔಟ್ ಮಾಡ್ಬೇಕೀಗ. ಅವ್ರು ಹೇಳ್ದಾಗೆ ನಾವು ಬರ್ಕೊಂಡಿದ್ವಿ. ಸಮ್ ಆಫ್ ಡಿಜಿಟ್ಸ್ 2-digit ನಂಬರ್. ಈಗ 2-digit ನಂಬರ್ ಇದೆ, ಇದನ್ನೇ ಆಡ್ ಮಾಡಿದ್ರೆ ನಮ್ಗೆ ನಂಬರ್ 9 ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಆಲ್ಸೋ 9 ಟೈಮ್ಸ್ ದಿಸ್ ನಂಬರ್. ಈ ನಂಬರ್ ಏನಿದೆ ಅಲ್ಲ, ಸಪೋಸ್ ಇದೇ ಇತ್ತಂತ ಇಟ್ಕೊಳ್ಳಿ, 36 ಇತ್ತಂತ ಇಟ್ಕೊಳ್ಳಿ. ಇದನ್ನ 9 ಟೈಮ್ಸ್ ಇಂಟು 9 ಮಾಡಿದಾಗ is equals to twice the number obtained by the reversing order of the digits. ಅಂದ್ರೆ ಟ್ವೈಸ್ ಅಂತ ಕೊಟ್ಟಿದ್ದಾರೆ. ನಂಬರ್ obtained by reversing order. ರಿವರ್ಸಿಂಗ್ ಆರ್ಡರ್ ಅಂದ್ರೆ ಈ 36 ಇದೆ, ಇಲ್ಲಿ 63. ರಿವರ್ಸ್ ಬರೆದ್ರೆ ಏನಾಗತ್ತೆ, 63 ಆಗತ್ತೆ ಅಲ್ವಾ. ಈ ರೀತಿ ಅವರು ಕೊಟ್ಟಿದ್ದಾರೆ. ಈಗ ನಂಬರ್ ಏನಂತ ಫೈಂಡ್ ಔಟ್ ಮಾಡಿ. ಇದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಈ ನಂಬರ್ ಇದೆ ಅಂತ ಹೇಳ್ತಾ ಇಲ್ಲ. ಓಕೆ, ಈಗ ನಾವು ಫೈಂಡ್ ಔಟ್ ಮಾಡ್ಬೇಕು. ಸೊ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದ್ರೆ, ಫಸ್ಟ್ ನಾವು ಲೆಟ್ ಮಾಡ್ಕೋಬೇಕು. ಏನಂತ ಲೆಟ್ ಮಾಡ್ಕೋಬೇಕು? ಈಗ ನೋಡಿ, ಸಪೋಸ್ ನಾನು ಈಗ ತಾನೇ ಹೇಳ್ದೆ 36 ಆದ್ರೂ ಇರ್ಬೋದು, ಇಲ್ಲ 45 ಆದ್ರೂ ಇರ್ಬೋದು. 2 ಆಡ್ ಮಾಡಿದ್ರೆ 9 ಬರುವಂತ ನಂಬರ್ ಯಾವ್ದಾದ್ರೂ ಇರ್ಬೋದು. ಇಲ್ಲಿ ಏನಾಗ್ತಾ ಇದೆ, ಇದು ಯಾವ ಪ್ಲೇಸ್ ಅಲ್ಲಿ ಇದೆ, ಇದು ಯೂನಿಟ್ಸ್ ಪ್ಲೇಸ್ ಅಲ್ಲಿ ಇದೆ, ಇದು ಟೆನ್ಸ್ ಪ್ಲೇಸ್ ಅಲ್ಲಿ ಇದೆ ಅಲ್ವಾ. ಸೊ ಇಲ್ಲಿ ಏನಾಗ್ತಾ ಇದೆ, ಇದು 6 ಅಂದ್ರೆ ಯೂನಿಟ್ಸ್ ಪ್ಲೇಸ್, ಇದು ಬರೀ 3 ಇದು ಟೆನ್ಸ್ ಪ್ಲೇಸ್ ಅಂದ್ರೆ ಇಲ್ಲ, ಇದು 30 ಪ್ಲಸ್ 6 ಮಾಡಿದ್ರೆ ನಮ್ಗೆ ಇಲ್ಲಿ 36 ಬರ್ತಾ ಇದೆ. ಸೊ ಫಸ್ಟ್ ನಾವು ಲೆಟ್ ಮಾಡ್ಕೊಳ್ಳೋಣ. ಲೆಟ್ ದ ಯೂನಿಟ್ಸ್ ಪ್ಲೇಸ್ ಬಿ ಎಕ್ಸ್ ಅಂತ ಲೆಟ್ ಮಾಡ್ಕೊಳ್ಳೋಣ. ಅದೇ ರೀತಿ ಟೆನ್ಸ್ ಪ್ಲೇಸ್ ಬಿ ವೈ ಅಂತ ಲೆಟ್ ಮಾಡ್ಕೊಳ್ಳೋಣ. ದೆನ್ ನಂಬರ್ ಏನಾಗತ್ತೆ ನೋಡಿ, ಇಲ್ಲಿ 3 6 ಅಂತ ಇಟ್ಕೊಂಡಿವಿ ಅನ್ಕೊಳ್ಳಿ. ಇಲ್ಲಿ ಟೆನ್ಸ್ ಪ್ಲೇಸ್ ಅಲ್ಲಿ ಏನಿದೆ, 3 ಇದೆ. ಸೊ ಟೆನ್ಸ್ ಪ್ಲೇಸ್ ಫಸ್ಟ್ ಬರುತ್ತೆ, ಇನ್ನು ಯೂನಿಟ್ಸ್ ಪ್ಲೇಸ್ ಆಮೇಲೆ ಬರುತ್ತೆ. ಓಕೆ, ಅಂದ್ರೆ ಇದನ್ನ ಆಡ್ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ತಾನೇ ಹೇಳ್ದೆ ನಾನು, ಇದು 3 ಅಂದ್ರೆ 3 ಅಲ್ಲ, ಇಲ್ಲಿ 30 ಪ್ಲಸ್ 6 ಇಸ್ ಈಕ್ವಲ್ಸ್ ಟು 36 ಆಗತ್ತಲ್ವಾ. ಸೊ ಅದಕ್ಕೆ ನಾವು ಇಲ್ಲಿ ಪ್ಲಸ್ ಹಾಕಿದ್ದೀವಿ. ಓಕೆ, ಈಗ ಸೊ ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಇದು ಓನ್ಲಿ ವೈ ಆಗಲ್ಲ, ಇದಕ್ಕೆ ಏನ್ ಮಾಡ್ಬೇಕು, ಇದು ಟೆನ್ಸ್ ಪ್ಲೇಸ್ ಆಗಿರೋದ್ರಿಂದ 10 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಇದು ಬರೀ 3 ಇತ್ತಾ, ಇಲ್ಲ, 3 ಇಂಟು 10 ಮಾಡಿದ್ರೆ 30 ಆಯ್ತಲ್ವಾ. ಸೊ ಅದೇ ರೀತಿ 10 ಇಂಟು ವೈ ಮಾಡೋಣ ಇದು. ಓಕೆ, ಪ್ಲಸ್ ಈ ಎಕ್ಸ್ ನ 1 ಇಂಟು ಎಕ್ಸ್, ಈ ರೀತಿ ಆದ್ರೂ ಬರಿಬಹುದು. ಓಕೆ, ನಾವು ಮುಂಚೆ ಎಲ್ಲ ಮಾಡ್ತಿದ್ವಲ್ವಾ, ಯಾವ ನಂಬರ್ ಇದ್ರೆ ಇಂಟು 10 ಮಾಡೋದು, ಇದನ್ನ ಇಂಟು 1 ಮಾಡೋದು, ಸೇಮ್ ಅದೇ ರೀತಿ ಇಲ್ಲಿ ಬರ್ಕೊಂಡಿದ್ವಿ. ಸೊ ಏನಾಯ್ತು, ಇಲ್ಲಿ 10 ಇಂಟು ವೈ 10y ಆಯ್ತು, ಪ್ಲಸ್ 1 ಇಂಟು ಎಕ್ಸ್ ಅಂದ್ರೆ ಓನ್ಲಿ ಎಕ್ಸ್ ಬಂತು. ಸೊ ಇದು ಏನಿದೆ, ಒರಿಜಿನಲ್ ನಂಬರ್. ಈ ನಂಬರ್ ಒರಿಜಿನಲ್ ಆಯ್ತು, ಅವ್ರು ಹೇಳಿದ ಪ್ರಕಾರವೇ ನಾವು ಬರ್ಕೊಂಡಿದ್ದೀವಿ. ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ರಿವರ್ಸಿಂಗ್ ಆರ್ಡರ್ ಅಲ್ಲಿ ಸೊ ನಂಬರ್ ಇಂಟರ್ಚೇಂಜ್ ಮಾಡಿದ್ರೆ, ಸೊ
number after interchange. ಏನಾಗತ್ತೆ ಆಫ್ಟರ್ ಇಂಟರ್ಚೇಂಜ್ ಮಾಡಿದ್ರೆ? ಅಂದ್ರೆ y ಪ್ಲೇಸ್ ಅಲ್ಲಿ ಎಕ್ಸ್ ಹೋಗುತ್ತೆ, ಎಕ್ಸ್ ಪ್ಲೇಸ್ ಅಲ್ಲಿ y ಹೋಗುತ್ತಲ್ವಾ, ಅಂದ್ರೆ 36 ಇದ್ರೆ ನಾವು 63 ಬರಿತೀವಲ್ವಾ. ಸೊ ಅದೇ ರೀತಿ ಏನಾಯ್ತು, ಎಕ್ಸ್ ಪ್ಲಸ್ ವೈ ಆಯ್ತು. ಎಕ್ಸ್ ಪ್ಲಸ್ ವೈ ಆದ್ರೆ ನಾವೇನ್ ಬರ್ಕೋಬೇಕು ಇಲ್ಲಿ, 10 ಮಲ್ಟಿಪ್ಲೈ ಮಾಡ್ಬೇಕಲ್ವಾ ಟೆನ್ಸ್ ಪ್ಲೇಸ್ಗೆ. ಸೊ ಇಲ್ಲಿ 10 ಅಂತ ಬರ್ಕೊಳ್ಳೋಣ. ಇಂಟು ವೈ 1 ಮಾಡ್ಬೇಕು ಇಲ್ಲಿ, ವೈಗೂ ಸೇಮ್ ಬರುತ್ತಲ್ವಾ. ಸೊ 10x ಪ್ಲಸ್ ವೈ ಬರೆದ್ರು ಸಾಕು. ಅಂಡರ್ಸ್ಟ್ಯಾಂಡ್ ಆಯ್ತಾ ಇದು ಇಲ್ಲಿವರೆಗೂ? ಯೂನಿಟ್ಸ್ ಪ್ಲೇಸ್ಗೆ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ, ಟೆನ್ಸ್ ಪ್ಲೇಸ್ಗೆ ವೈ ಅಂತ ಲೆಟ್ ಮಾಡ್ಕೊಂಡಿದೀವಿ. ಈಗ ವೈ ಪ್ಲಸ್ ಎಕ್ಸ್ ಯಾಕೆ ಮಾಡ್ತೀರಿ ಮೇಡಮ್ ಅಂತಂದ್ರೆ, ನೋಡಿ ಫಾರ್ ಎಕ್ಸಾಂಪಲ್ ಅಂತ ಇಟ್ಕೊಂಡಿದ್ದೀನಿ. ಇದು ನಂಬರ್ ಆಕ್ಚುಯಲ್ ನಂಬರ್ ಅಲ್ಲ. 30 ಪ್ಲಸ್ 6 ಇಟ್ಕೊಂಡ್ರೆ ಏನಾಗುತ್ತೆ, 36 ಆಗುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ವೈ ಪ್ಲಸ್ ಎಕ್ಸ್ ಅಂತ ಬರ್ಕೊಂಡಿದ್ದೀನಿ. ಈ 30 ಅಂದ್ರೆ ಬರೀ 3 ಆಗಲ್ವಲ್ಲ, ಇಲ್ಲಿ 3 ಅಂದ್ರೆ 3 ಆಗಲ್ಲ, 3 ಇಂಟು 10 ಮಾಡಿದಾಗ ಆಗುತ್ತೆ 30 ಅಂತ. ಸೊ ಅದಕ್ಕೆ ನಾವು ಇಲ್ಲಿ ಮಲ್ಟಿಪ್ಲೈ ಬೈ 10 ಮಾಡಿದೀವಿ, ಇಲ್ಲಿ ಯೂನಿಟ್ಸ್ ಪ್ಲೇಸಿಂಗ್ ಇಂಟು 1 ಮಾಡಿದೀವಿ. ಓಕೆ, ಸೊ ಏನಾಯ್ತು ನಮ್ಗೆ ಇಲ್ಲಿ 10y ಪ್ಲಸ್ ಎಕ್ಸ್ ಬಂತು. ರಿವರ್ಸಿಂಗ್ ಇಂಟರ್ಚೇಂಜ್ ಮಾಡಿದ್ರೆ ಏನಾಯ್ತು, ಇಲ್ಲಿ 10x ಪ್ಲಸ್ ವೈ ಬಂತು. ಸೊ ಈಗೇನು ಬರೆಯೋಣ ಅಂದ್ರೆ, ಈಗ ನೋಡಿ ಅವ್ರು ಏನ್ ಹೇಳಿದ್ರೆ, ಸಮ್ ಆಫ್ ಡಿಜಿಟ್ಸ್ ಆಫ್ 2 ಡಿಜಿಟ್ ನಂಬರ್ ಈಸ್ 9 ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಸಮ್ ಆಫ್ ಡಿಜಿಟ್ಸ್ ಅಂದ್ರೆ ನೋಡಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 9 ಅಲ್ವಾ. 2 ಡಿಜಿಟ್ ಸಮ್ ಇಸ್ ಈಕ್ವಲ್ಸ್ ಟು 9 ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಅದನ್ನೇ ಬರ್ಕೊಂಡ್ವಿ. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಇಟ್ಕೊಳ್ಳೋಣ. ಈಗ ಅವ್ರೇನ್ ಹೇಳಿದ್ದಾರೆ ನೋಡಿ, ಆಲ್ಸೋ 9 ಟೈಮ್ಸ್ ದಿಸ್ ನಂಬರ್, ಅಂದ್ರೆ ಇದನ್ನ 9 ಟೈಮ್ಸ್ ದ ಒರಿಜಿನಲ್ ನಂಬರ್, 9 ಟೈಮ್ಸ್ ದ ಒರಿಜಿನಲ್ ನಂಬರ್ is equals to ಏನ್ ಹೇಳಿದ್ದಾರೆ, ಟ್ವೈಸ್ ದ ನಂಬರ್ ಒಬ್ಟೇನ್ಡ್, ಅಂದ್ರೆ ನಂಬರ್ ಆಫ್ಟರ್ ಇಂಟರ್ಚೇಂಜಿಂಗ್ ಅಲ್ವಾ. ನಂಬರ್ ಆಫ್ಟರ್ ರಿವರ್ಸಿಂಗ್ ಅಂತ ಕೂಡ ಬರೀಬಹುದು, ಇಂಟರ್ಚೇಂಜಿಂಗ್ ಅಂತ ಬರ್ತಿದೆ. ನಂಬರ್ ಆಫ್ಟರ್ ಇಂಟರ್ಚೇಂಜಿಂಗ್. ಸೊ ಇಲ್ಲಿ ಒರಿಜಿನಲ್ ನಂಬರ್ ಏನ್ ಬಂತು ನಮ್ಗೆ, 10y ಪ್ಲಸ್ ಎಕ್ಸ್ ಬಂದಿದೆ. 9 ಇಂಟು 10y ಪ್ಲಸ್ ಎಕ್ಸ್ ಇದೆ, ಇಸ್ ಈಕ್ವಲ್ಸ್ ಟು ಇಲ್ಲಿ ಏನಿದೆ ಟ್ವೈಸ್ ಹಾಗೆ ಬರ್ಕೊಳ್ಳೋಣ. ನಂಬರ್ ಆಫ್ಟರ್ ಇಂಟರ್ಚೇಂಜಿಂಗ್ ಏನ್ ಬಂದಿದೆ, 10x ಪ್ಲಸ್ ವೈ ಬಂದಿದೆ ಅಲ್ವಾ. ಸೊ ಈಗ ಇದನ್ನ ನೋಡಿ ಮಲ್ಟಿಪ್ಲೈ ಮಾಡೋಣ. 9 ಇಂಟು 10 90 ವೈ ಆಯ್ತು, ಪ್ಲಸ್ 9 ಇಂಟು ಎಕ್ಸ್ 9x ಆಯ್ತು, ಇಸ್ ಈಕ್ವಲ್ಸ್ ಅದೇ ರೀತಿ ಇದನ್ನು ಮಲ್ಟಿಪ್ಲೈ ಮಾಡೋಣ. 2 10 20x ಆಯ್ತು, ಪ್ಲಸ್ 2 ಇಂಟು ವೈ 2y ಆಯ್ತು. ಓಕೆ, ಈಗ ಈ ವೈನ ಈಕ್ವಲ್ಸ್ ಈ ಕಡೆ ತಗೊಳ್ಳೋಣ, ಯಾಕೆ ನಮ್ಗೆ ಈಕ್ವೇಶನ್ ಫಾರ್ಮೇಶನ್ ಆಗ್ಬೇಕಲ್ವಾ. ಸೊ ಅದಕ್ಕೆ ನೋಡಿ 20x, ಈ 9x ನ ಈಕ್ವಲ್ಸ್ ಈ ಕಡೆ ತಗೊಳ್ಳೋಣ, ಮೈನಸ್ 9x ಆಯ್ತು, ಪ್ಲಸ್ 2y ಇದೆ ಹಾಗೆ ಬರ್ಕೊಳ್ಳೋಣ. ಈ 90y ನ ಈಕ್ವಲ್ಸ್ ಈ ಕಡೆ ತಂದ್ಬಿಡೋಣ, ಇವೆರಡನ್ನು ಈಕ್ವಲ್ಸ್ ಈ ಕಡೆ ತಂದಂಗ ಆಯ್ತು, ಮೈನಸ್ 90y ಆಯ್ತು. ಇಲ್ಲೇನು ಉಳಿತು, ಇಲ್ಲೇನು ಉಳಿದಿಲ್ಲ, 0. ಸೊ ಈಗ ನೋಡಿ ಲೈಕ್ ಟರ್ಮ್ಸ್ ಇದಾವೆ, ಸೊ ಮೈನಸ್ ಮಾಡೋಣ. 20 ಮೈನಸ್ 9 ಏನ್ ಬರುತ್ತೆ, 11x ಬಂತು. ಓಕೆ, ಇಲ್ಲಿ ನೋಡಿ 90 ಮೈನಸ್ 2 ಮಾಡಿದ್ರೆ ಏನ್ ಬಂತು, 88y ಬಂತು. ಆದ್ರೆ ಬಿಗ್ಗರ್ ನಂಬರ್ ಮೈನಸ್ ಇರೋದ್ರಿಂದ ಮೈನಸ್ ಸೈನ್ ಬರಿಬೇಕು. ಓಕೆ, ಇಸ್ ಈಕ್ವಲ್ಸ್ ಟು 0. ಆದ್ರೆ ನಾನು ಇದನ್ನ ಇಲ್ಲಿ ಬರ್ಕೊಳ್ತೀನಿ ನೋಡಿ, 11x ಮೈನಸ್ 88y ಇಸ್ ಈಕ್ವಲ್ಸ್ ಟು 0. ಹೀಗೆ ಬರೆದ್ರು ಒಂದೇ, ಹೀಗೆ ಬರೆದ್ರು ಒಂದೇ. ಓಕೆ, ಇದನ್ನ ನಾವು ಇಕ್ವೇಶನ್ ನಂಬರ್ 2 ಅಂತ ಇಟ್ಕೊಳ್ಳೋಣ. ಓಕೆ, ಈಗ ಇಕ್ವೇಶನ್ ನಂಬರ್ 1 ಸಿಕ್ಕಿದೆ, ಇಕ್ವೇಶನ್ ನಂಬರ್ 2 ಸಿಕ್ಕಿದೆ. ಈಗ ನಾವು ಎಲಿಮಿನೇಷನ್ ಮೆಥಡ್ ಅಲ್ಲಿ ಇಕ್ವೇಶನ್. ಓಕೆ, ರಬ್ ಮಾಡ್ಲಾ ಇದಿಷ್ಟು. ಫಸ್ಟ್ ಇಕ್ವೇಶನ್ ಏನಿದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 9 ಇದೆ. ಸೆಕೆಂಡ್ ಇಕ್ವೇಶನ್ ಏನಿದೆ, 11x
minus 88y is equals to 0 ಅಂತ ಇದೆ. ಸೊ ಇದಿಷ್ಟು ನಾನು ರಬ್ ಮಾಡ್ತೀನಿ. ನೋಡಿ, ಈಗ ನಾವು ಎಲಿಮಿನೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋಣ. ಸಾಲ್ವ್ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕು? ಈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆರ್ ಕೋಎಫಿಷಿಯಂಟ್ ಆಫ್ ವೈ ಸೇಮ್ ಇರಬೇಕು. ಸೊ ಏನಿದೆ ಇಕ್ವೇಶನ್? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 9 ಅಂತ ಒಂದು ಇಕ್ವೇಶನ್ ಇದೆ. 11x ಮೈನಸ್ 88y ಇಸ್ ಈಕ್ವಲ್ಸ್ ಟು 0 ಅಂತ ಒಂದು ಇಕ್ವೇಶನ್. ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆರ್ ವೈ ಯಾವುದು ಸೇಮ್ ಇಲ್ಲ. ನಾವು ಸೇಮ್ ಮಾಡ್ಕೋಬೇಕು. ಸೊ ನಾವೇನ್ ಮಾಡ್ಬೇಕು ನೋಡಿ, ಎಲ್ ಸಿ ಎಂ ತೆಗೆದ್ರೆ ಏನ್ ಬರುತ್ತೆ? ಇಲ್ಲಿ 1 ಇದೆ, ಇಲ್ಲಿ 11 ಇದೆ, 11 ಬರುತ್ತೆ. ಸೊ ನಾವೇನ್ ಮಾಡೋಣ? ಈ ಇಕ್ವೇಶನ್ಗೆ ಇಂಟು 11 ಮಾಡೋಣ. ಯಾಕಂದ್ರೆ ಕೋಎಫಿಷಿಯಂಟ್ ಎಲ್ ಸಿ ಎಂ ಏನಿದೆ 11 ಇದೆ. ಸೊ 11x ಮಾಡ್ಕೊಳ್ಳೋಣ. ಮಾಡಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? 11 ಇಂಟು ಎಕ್ಸ್ 11x ಪ್ಲಸ್ 11 ಇಂಟು ವೈ 11y ಇಸ್ ಈಕ್ವಲ್ಸ್ 11 9s 99. ಆಯ್ತಾ? ಈಗ ಇದನ್ನ ಹಾಗೆ ಬರ್ಕೊಳ್ಳೋಣ. ಸೆಕೆಂಡ್ ಇಕ್ವೇಶನ್ 88y ಇಸ್ ಈಕ್ವಲ್ಸ್ ಟು 0. ಈಗ ನಾವೇನ್ ಮಾಡ್ಬೇಕು? ಸೈನ್ ಚೇಂಜಸ್ ಮಾಡ್ಬೇಕು. ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಮಾಡ್ಕೊಂಡು, ಮೈನಸ್ ಇದ್ರೆ ಪ್ಲಸ್ ಮಾಡ್ಕೊಂಡು, ಇಲ್ಲಿ ಮೈನಸ್ ನೋಡಿ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸೇಮ್ ಇದೆ. ಸೊ ಪ್ಲಸ್ 11x ಮೈನಸ್ 11x ಕ್ಯಾನ್ಸಲ್ಸ್. ಈಗ ಎರಡು ಪ್ಲಸ್ ಇದೆ ಆಡ್ ಮಾಡಬೇಕು. ಏನಾಗುತ್ತೆ ಆಡ್ ಮಾಡಿದ್ರೆ? 99y ಬಂತು. ಇಸ್ ಈಕ್ವಲ್ಸ್ ಟು 99 0 ಹೋದ್ರೆ 99 ಉಳಿಯಿತು. ಸೊ y ಇಸ್ ಈಕ್ವಲ್ಸ್ ಟು 99. ಈ 99 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಯ್ತು. ನೋಡಿ ಕ್ಯಾನ್ಸಲ್ ಆಗುತ್ತಲ್ವಾ? 99 1s 90. ಸೊ ಏನ್ ಬಂತು ನಮ್ಗೆ? ಸೊ ನಮ್ಗೇನ್ ಬಂತು? y ಇಸ್ ಈಕ್ವಲ್ಸ್ ಟು 1 ಬಂತು. ಈ ವ್ಯಾಲ್ಯೂನ ಯಾವ್ದಾದ್ರು ಒಂದು ಇಕ್ವೇಶನ್ ಅಲ್ಲಿ ಪುಟ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಕೂಡ ಬರುತ್ತೆ. ನಾವು ಫಸ್ಟ್ ಇಕ್ವೇಶನ್ ಅಲ್ಲಿ ಪುಟ್ ಮಾಡೋಣ. ಸೊ ಪುಟ್ y is equals to 1 in equation number 1. Equation number 1 ಏನಿದೆ? x plus y is equals to 9 ಅಂತ ಇದೆ. y plus ಅಲ್ಲಿ 1 ಹಾಕೋಣ. x plus 1 is equals to 9 ಆಯ್ತು. ಸೊ x is equals to 9. ಈ ಪ್ಲಸ್ 1 ಈಕ್ವಲ್ಸ್ ಈ ಕಡೆ ಬಂದ್ರೆ ಮೈನಸ್ 1 ಆಯ್ತು. ಸೊ ಏನ್ ಬಂತು? x is equals to 9 ಮೈನಸ್ 1 8 ಬಂತು. ಸೊ x is equals to 8 ಬಂತು. y is equals to 1 ಬಂತು ಅಲ್ವಾ? ವ್ಯಾಲ್ಯೂ ಬಂತು. ಸೊ ನಾವೇನ್ ಹೇಳ್ಬೋದು? ನಾವೇನಂತ ಲೆಟ್ ಮಾಡ್ಕೊಂಡಿದ್ವಿ? ಯೂನಿಟ್ಸ್ ಪ್ಲೇಸ್ಗೆ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಿ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಏನ್ ಬಂತು? 8 ಬಂತು. ಟೆನ್ಸ್ ಪ್ಲೇಸ್ಗೆ ಏನಂತ ಲೆಟ್ ಮಾಡ್ಕೊಂಡಿದ್ವಿ? ವೈ ಅಂತ ಲೆಟ್ ಮಾಡ್ಕೊಂಡಿದ್ವಿ. ವೈ ಇಸ್ ಈಕ್ವಲ್ಸ್ 1 ಅಂತ ಬಂತು. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ? ನಂಬರ್ ಈಸ್ ಏನ್ ಬಂದಿತ್ತು? ಒರಿಜಿನಲ್ ನಂಬರ್ ನಮ್ಗೆ 10y ಪ್ಲಸ್ ಎಕ್ಸ್ ಅಲ್ವಾ? ಸೊ 10 ಇಂಟು ವೈ ಪ್ಲೇಸ್ ಅಲ್ಲಿ y ವ್ಯಾಲ್ಯೂ ಹಾಕೋಣ, ಎಕ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ವ್ಯಾಲ್ಯೂ ಹಾಕೋಣ. 10 ಇಂಟು 1 10 ಪ್ಲಸ್ 8 ಇಸ್ ಈಕ್ವಲ್ಸ್ ಏನ್ ಬಂತು? 10 ಪ್ಲಸ್ 8 80. ಅರ್ಥ ಆಯ್ತಾ? ಅಂದ್ರೆ ಇಲ್ಲಿ 18 ಅಂದ್ರೆ ದಿಸ್ ಇಸ್ ದ ಆನ್ಸರ್. ಅಂದ್ರೆ 1 ಪ್ಲಸ್ 8 ಮಾಡಿದ್ರೆ ನಮ್ಗೆ 9 ಬಂತಲ್ವಾ? ಅವ್ರು ಅದನ್ನೇ ಹೇಳಿದ್ದು. ಈ ನಂಬರ್ 2 ಡಿಜಿಟ್ ನಂಬರ್ನ ಸಮ್ ಮಾಡಿದ್ರೆ, ಆಡ್ ಮಾಡಿದ್ರೆ ನಮ್ಗೆ 9 ಬರುತ್ತೆ ಅಂತ. ಓಕೆ, ಇನ್ನು ಏನ್ ಹೇಳಿದ್ದಾರೆ? ಇಂಟು 9 ಮಾಡಿದಾಗ ನೋಡಿ ಏನ್ ಹೇಳಿದ್ದಾರೆ? 9 ಟೈಮ್ಸ್. ಇದನ್ನ 9 ಟೈಮ್ಸ್ ಮಾಡಿದ್ರೆ ಟ್ವೈಸ್ ಆಫ್ ರಿವರ್ಸಿಂಗ್ ನಂಬರ್. ರಿವರ್ಸಿಂಗ್ ಅಂದ್ರೆ ಈ 18 ನ ರಿವರ್ಸ್ ಮಾಡಿದ್ರೆ ಏನಾಗುತ್ತೆ? 81 ಆಗುತ್ತೆ. 18 9s 162. 2 ಇಂಟು 81 ಮಾಡಿದ್ರು ಕೂಡ 162 ಬಂತು. ಅಂದ್ರೆ ವೆರಿಫಿಕೇಶನ್ ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ, ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗತ್ತೆ. ಓಕೆ, ಈಗ ನೆಕ್ಸ್ಟ್